ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋವನ್ನು ನೋಡಿದವರು ಲೈಕ್ ಮಾಡಿ ಮತ್ತು ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾವು ಇವತ್ತು ಜೋಡಿ ಪದಗಳ ಬಗ್ಗೆ ಅಧ್ಯಯನ ಮಾಡೋಣ. ಜೋಡಿ ಪದಗಳಂದ್ರೆ ಏನು? ಒಂದು ಜೋಡಿ ಬರುತ್ತೆ ಅಂದ್ರೆ ಒಂದು ಪದಕ್ಕೆ ಇನ್ನೊಂದು ಪದ ಜೋಡಿಯಾಗಿ ನಿಂತ್ಕೊಳ್ಳುತ್ತೆ, ಅದನ್ನ ಜೋಡಿ ಪದ ಅಂತ ಕರೀತಾರೆ. ಉದಾಹರಣೆ ನೋಡ್ಕೊಂಡು ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಜೋಡಿ ಪದ ಅಂದ್ರೆ ಏನಂತ. ನಾವು ಪ್ರಥಮ ಉದಾಹರಣೆಯನ್ನು ನೋಡೋಣ. ಬಟ್ಟೆ ಪದದ ಜೋಡಿ ಪದ ಬರೆ ಅಂತ ಆಗುತ್ತೆ. ಬಟ್ಟೆ ಬರೆ ಅಂತ ಕರೀತಾರಲ್ಲ, ಒಂದೇ ತರ ಬಟ್ಟೆ ಬರೆ. ಕೂಲಿ ನಾಲಿ. ಆಮೇಲೆ ನೆಕ್ಸ್ಟ್ ಯಾವುದಂದ್ರೆ ತಲೆಗಿಲೆ, ಕಾಯಿಲೆ ಕಸಾಲೆ, ಕಸ ಕಡ್ಡಿ. ನೆಕ್ಸ್ಟ್ ಯಾವುದಂದ್ರೆ ಸುಖ ದುಃಖ, ದೇವರು ದಿಂಡರು, ಸುತ್ತಮುತ್ತ, ಕೂಲಿ ನಾಲಿ, ಸಂದಿಗೊಂದಿ. ಆಮೇಲೆ ಹಣ್ಣು ಹಂಪಲು. ಆಮೇಲೆ ಮಕ್ಕಳು ಗಿಕ್ಕಳು. ಆಮೇಲೆ ಹೇಳಬೇಕಂದ್ರೆ ಕಸ ಕುಪ್ಪಟೆ, ರೋಗ ರುಜಿನ, ಅವಳಿ ಜವಳಿ, ಬೆಟ್ಟ ಗುಡ್ಡ. ಆಮೇಲೆ ಕಾಡು ನಾಡು, ಕಾಸು ಗೀಸು, ಸಾಲ ಸೋಲ. ಆಮೇಲೆ ಕೋಟೆ ಕೊತ್ತಲು, ಹಾಳು ಮೂಳು, ಸೊಪ್ಪು ಸದೆ, ಕಾಯಿಲೆ ಕಸರು, ಪಶು ಪಕ್ಷಿ. ಹೀಗೆ ಹಲವು ಜೋಡಿ ಪದಗಳು ಬರ್ತವೆ. ಇದನ್ನೊಂದ್ಸರಿ ಜೂಮ್ ಮಾಡ್ತೀನಿ, ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ. ಜೋಡಿ ಪದಗಳು ತುಂಬ ಈಸಿಯಾಗಿವೆ. ನಿಮಗೆ ಆಡು ಭಾಷೆಯಲ್ಲಿ ಎಷ್ಟೋ ಸಾರಿ ನೀವು ಮಾತಾಡ್ತೀರಾ, ನಿಮಗೆ ಅದು ಜೋಡಿ ಪದ ಅಂತ ಗೊತ್ತಾಗಿ ಬಿಡುತ್ತೆ. ಜೋಡಿ ಪದಗಳು ತುಂಬ ಈಸಿಯಾಗಿದ್ದು ಇದು 1 ಮಾರ್ಕ್ಸ್ಗೆ ಮಾತ್ರ ಬಂದೇ ಬರುತ್ತೆ. ಇದನ್ನು ಒಂದ್ಸರಿ ನೋಡ್ಕೊಳ್ಳಿ. ಇದೇನು ಅಷ್ಟೊಂದು ಈಸಿ ಇದೆ ಮತ್ತು ಇಂಪಾರ್ಟೆಂಟ್ ಕೂಡ ಆಗಿದೆ. ಇದರಿಂದ 1 ಮಾರ್ಕ್ಸ್ ಮಾತ್ರ ಕಂಪಲ್ಸರಿ ಬಂದೇ ಬರುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋಗಳಿಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಒತ್ತೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.